ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಕೆಫೆ ಉತ್ಕಲಿಕದಲ್ಲಿ ದಹಿ ಬರ ಆಲೂ ದಮ್ ಅಂತ ಬಿಟ್ಟು ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದಾರೆ. ಇದು ಈವ್ನಿಂಗ್ ಟೈಮ್ಸಲ್ಲಿ ನಾವು ಯಾವ ರೀತಿ ಒಂದು ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ ಈ ಥರ ತಿಂತೀವೋ ಅದೇ ರೀತಿ ಸೇಮು ಒರಿಸ್ಸಾ ಸ್ಟೈಲಲ್ಲಿ ಬೇರೆ ರೀತಿಯಲ್ಲಿ ಒಂದು ವಡೆ ಮಾಡಿಕೊಂಡು, ಉದ್ದಿನ ವಡೆ ಮಾಡ್ತಿರಲ್ಲ ಆ ಉದ್ದಿನ ವಡೆದಲ್ಲಿ ಚಿಕ್ಕದಾಗಿ ವಡೆ ಮಾಡಿಕೊಂಡು ಅದಕ್ಕೆ ಇವರು ಮೊಸರಿಗೆ ಸ್ವಲ್ಪ ಮಸಾಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ಚಾಟ್ಗಂತಾನೆ ಆಲೂ ದಮ್ಮು ಮತ್ತೆ ಗುಗ್ನಿ ಚಾಟ್ ಅಂತ ಎರಡು ಬೇಕಾಗುತ್ತೆ. ಈ ಎರಡು ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಬನ್ನಿ ನೋಡೋಣ ಇವರು ದಹಿ ಬರ ಆಲೂ ದಮ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ದಹಿ ಬರ ಆಲೂ ದಮ್ ಮಾಡೋದಕ್ಕೆ ಬರೀ ಉದ್ದಿನ ಬೇಳೆ ನೆನೆಸ್ಕೊಂಡು ಇದನ್ನ ಗಟ್ಟಿಯಾಗಿ ಇದನ್ನ ರುಬ್ಕೊಂಡಿದ್ದಾರೆ. ನೋಡಿ, ಇಷ್ಟು ಮಾತ್ರ, ಇದು ಫುಲ್ ಗಟ್ಟಿನೇ ಇದೆ. ಈ ತರ ಗಟ್ಟಿಯಾಗಿ ಒಂದಿನ ಮುಂಚೆನೆ ರುಬ್ಕೊಂಡು ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೆ ಮಾರನೇ ದಿನ ಬೆಳಗ್ಗೆ ಲೈಟ್ ಆಗಿ ಮೇಲ್ಗಡೆ ಜಸ್ಟ್ ಹೋಲ್ ಮಾಡೋದಿಲ್ಲ, ಜಸ್ಟ್ ಹಾಫ್ ಹೋಲ್ ಮಾಡ್ತಾರೆ. ಜಸ್ಟ್ ರೌಂಡ್ ಮಾಡ್ಕೊಂಡು ನೋಡಿ, ಈ ತರ ಜಸ್ಟ್ ಕೆಳಗಡೆವರೆಗೂ ಹೋಲ್ ಆಗೋದಿಲ್ಲ, ಜಸ್ಟ್ ಮೇಲ್ಗಡೆ ಮಾತ್ರ ಲೈಟ್ ಹೋಲ್ ಮಾಡ್ಕೊಂಡು ಹಾಕ್ತಾರೆ. इसमें सॉल्ट भी मिक्सिंग है, सॉल्ट नहीं, कुछ भी नहीं. ನೋಡಿ, ಬರೀ ಉದ್ದಿನ ಬೇಳೆ ಅಷ್ಟೇ. ಬರೀ ಉದ್ದಿನ ಬೇಳೆ ನೆನೆಸ್ಬಿಟ್ಟು ರುಬ್ಕೊಂಡು ಈ ತರ ಎಣ್ಣೆಲಿ ಬಿಟ್ಕೊಂಡಿರೋಂಥದ್ದು ಅಷ್ಟೇ. ನೋಡಿ, ಇದನ್ನ ಒಂದು 5 ನಿಮಿಷದಿಂದ ಇದನ್ನ ಫ್ರೈ ಮಾಡ್ಕೊಂತ ಇದ್ದಾರೆ. ನೋಡಿ, ಈ ತರ ಒಂದು ಮಿಕ್ಸಿಂಗ್ ಮಾಡ್ಕೊಂತ, ಎರಡು ಕಡೆ ಮಿಕ್ಸಿಂಗ್ ಮಾಡ್ಕೊಂತ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದನ್ನ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ತೆಗಿತಾ ಇದ್ದಾರೆ. ನೋಡಿ, ಇದು ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಉದ್ದಿನ ವಡೆ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು ಮುಕ್ಕಾಲು ಭಾಗ ಇದನ್ನ ಜಾಸ್ತಿ ಬ್ರೌನ್ ಕಲರ್ ಮಾಡ್ಕೊಂಡಿಲ್ಲ. ನೋಡಿ, ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡು ಮತ್ತೆ ಇದನ್ನ ತೆಗೆದಿದ್ದಾರೆ. ಈಗ ಫುಲ್ ಆರಿದ ನಂತರ ಇದನ್ನ ತೆಗೆದು ಮತ್ತೆ ತಣ್ಣೀರಲ್ಲಿ ಹಾಕೋತಾರೆ. ನೋಡಿ, ತಣ್ಣೀರಲ್ಲಿ 1 ಅವರ್ ಇಡ್ತಾರೆ. 1 ಅವರ್ ಇಟ್ಟಿದ ನಂತರ ಮತ್ತೆ ಮೊಸರು ನೀರಲ್ಲಿ ಹಾಕೊಂತಾರೆ. ಸರಿ, ನೋಡಿ, ಈಗ ವಡೆ ನೆನ್ಸ್ಕೊಳೋದಕ್ಕೆ ಈಗ ನೀರು ಮತ್ತೆ ಉಪ್ಪು ಹಾಕೊಂತ ಇದ್ದಾರೆ. ಈಗ ನೋಡಿ, ಉಪ್ಪು 1, 2, ನೋಡಿ 2 ಸ್ಪೂನ್ ಉಪ್ಪು. ಸ್ನೇಹಿತರೆ ನೋಡಿ, ಈಗ ಇದರಲ್ಲಿ ನೀರು ಹಾಕೊಂತ ಇದ್ದಾರೆ. ನೋಡಿ, ಇದರಲ್ಲಿ ಟೋಟಲ್ 1.25 ಲೀಟರ್ ನೀರು ಹಾಕೊಂಡಿದ್ದಾರೆ. ಈಗ ನೀರು ಹಾಕೊಂಡಿದ ನಂತರ ನೋಡಿ, ಇದು ವಡೆ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಫುಲ್ ವಡೆಗಳು ಇದ್ರಲ್ಲಿ ಹಾಕೊಂಡಿದ್ದಾರೆ. ಇದನ್ನ 1 ಅವರ್ ಇದೇ ತರ ಒಂದು ನೀರಲ್ಲಿ ಬಿಡ್ತಾರೆ. ಫುಲ್ ಸಾಫ್ಟ್ ಆಗಿದ ನಂತರ ಮತ್ತೆ ಮೊಸರಲ್ಲಿ ಹಾಕೊಂತಾರೆ. ವಡೆ ನೀರಲ್ಲಿ ಹಾಕ್ಬಿಟ್ಟು ಒಂದು ಆಲ್ಮೋಸ್ಟ್ 1 ಅವರ್ ಆಗಿದೆ. 1 ಅವರ್ ಆಗಿದ ನಂತರ ನೋಡಿ, ಫುಲ್ ಸಾಫ್ಟ್ ಆಗಿದೆ. ಇದು ಫುಲ್ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದ ನಂತರ ಈಗ ಮೊಸರು ನೀರಲ್ಲಿ ಹಾಕೊಂತ ಇದ್ದಾರೆ. ನೋಡಿ, ಈ ತರ ಫುಲ್ ಸಾಫ್ಟ್ ಆಗಬೇಕು. ನೀರೆಲ್ಲ ಫುಲ್ಲು ಅದಕ್ಕೆ ಹಿಡಿಬೇಕು. ಹಿಡ್ದಿದ ನಂತರನೇ ಈಗ ಇದ್ರಲ್ಲಿ ಹಾಕೊಂತಾರೆ. ಇದು ಫುಲ್ ಸಾಫ್ಟ್ ಆಗಿದೆ. ಇದು ಇದರಲ್ಲಿ ಈಗ ಮೊಸರು ಹಾಕೊಂತ ಇದ್ದಾರೆ. ನೋಡಿ, ಇದರಲ್ಲಿ 1/2 ಲೀಟರ್ ಮೊಸರು ಹಾಕೊಂಡಿದ್ದಾರೆ. ಈಗ ಬ್ಲ್ಯಾಕ್ ಸಾಲ್ಟ್ ನೋಡಿ, ಓಕೆ, 2 ನೋಡಿ 2 ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದಾರೆ. ಇದು ನೋಡಿ, ಜೀರಾ ಪೌಡರು 2 ಸ್ಪೂನು. ಇದರಲ್ಲಿ ಈಗ ಒಂದು 2 ಟೀ ಸ್ಪೂನು ಖಾರದ ಪುಡಿ ಹಾಕೊಂಡಿದ್ದಾರೆ. ಚಿಲ್ಲಿ ಪೌಡರು, ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ಲ ಆ ಥರದ್ದು ಚಿಲ್ಲಿ ಪೌಡರು 2 ಸ್ಪೂನ್ ಹಾಕೊಂಡಿದ್ದಾರೆ. ನೋಡಿ, ಇಷ್ಟನ್ನು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ಚೆನ್ನಾಗಿ ಮಿಕ್ಸಿಂಗ್ ಆಗಿದ ನಂತರ ಈಗ ನೀರು ಹಾಕೊಂತ ಇದ್ದಾರೆ. ಪಾನಿ ಕೆತ್ತನ ಚಾಯ್ ಇರುತ್ತೆ ಇಸ್ಮೆ 2 ಲೀಟರ್. ನೋಡಿ, ಅರ್ಧ ಲೀಟರ್ ಮೊಸರಿಗೆ 2 ಲೀಟರ್ ನೀರು. ನೋಡಿ, ಈಗ 2 ಲೀಟರ್ ನೀರು ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಮೊಸರಲ್ಲಿ ನೀರು ಹಾಕಿ ಇಟ್ಕೊಂಡಿದ್ರಲ್ಲ ಅದ್ರಲ್ಲೇ ಒಗ್ಗರಣೆ ಹಾಕೊಂಡಿದ್ದಾರೆ. ಜಸ್ಟ್ ಸ್ವಲ್ಪ ಒಂದು 2 ಟೀ ಸ್ಪೂನ್ ಎಣ್ಣೆ ಮತ್ತೆ ಸಾಸಿವೆ, ಕರಿಬೇವು ಸೊಪ್ಪು ಮತ್ತೆ ರೆಡ್ ಚಿಲ್ಲಿ ಈ ತರ ಹಾಕೊಂಡು ಫ್ರೈ ಮಾಡಿ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಮೊಸರು ಮತ್ತೆ ಮಸಾಲ ಮತ್ತೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ರಲ್ಲ ನೋಡಿ, ಅದರಲ್ಲಿ ಈಗ ಇದನ್ನ ಹಾಕೊಂತ ಇದ್ದಾರೆ.
ಅದೇ ಸ್ವಲ್ಪ ನೀರೆಲ್ಲ ಪ್ರೆಸ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಂತ ಇದ್ದಾರೆ. ಆ ಥರ ನೀರೇ ಹಾಕೋದ್ರಿಂದ ಅದರಲ್ಲಿ ನೀರೇ ಇರುತ್ತೆ, ಟೇಸ್ಟ್ ಅನ್ನೋದು ಇರಲ್ಲ. ಈಗ ಇದ್ರಲ್ಲಿ ಹಾಕಿದ್ಮೇಲೆ ಮತ್ತೆ ಇದು ಮೊಸರು ಹೀರ್ಕೊಳುತ್ತೆ ಇದು. ನೋಡಿ ದಹಿ ಬರಾ ಆಲೂದಮ್ಮು ಈ ತರ ಒಂದು ಮಾಡೋವಂಥದ್ದು. ಇದನ್ನ ಮತ್ತೆ 1 hour ಬಿಡ್ತಾರೆ. 1 hour ಬಿಟ್ಟಿದ ನಂತರ ಮತ್ತೆ ಪ್ಲೇಟ್ಗೆ ಹಾಕಿ ಕೊಡೋವಂಥದ್ದು. ಇದು ಮೊಸರಲ್ಲಿ ಹಾಕಿ ಆಲ್ಮೋಸ್ಟ್ 1 hour ಆಗಿದೆ. 1 hour ಆಗಿದ ನಂತರ ಇದೆಲ್ಲ ಫುಲ್ಲು ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಒಂದು ಪ್ಲೇಟ್ಗೆ 3 ಬರುತ್ತೆ. ನೋಡಿ ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ನೋಡಿ ಅದ್ರ ಮೇಲ್ಗಡೆ ಜೀರಾ ಪೌಡರ್ ಸ್ವಲ್ಪ, ಮತ್ತೆ ಚಿಲ್ಲಿ ಫ್ಲೆಕ್ಸು. ನೋಡಿ ಈಗ ಇದರಲ್ಲಿ ಆಲೂ ದಮ್ ಮಾಡಿದ್ರಲ್ಲ, ಆ ಆಲೂ ದಮ್ಮು ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಆಲೂ ದಮ್ಮು 3 ಸೌಟು ಇದ್ರಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಗುಗ್ನಿ 1 ಸೌಟು ಬರುತ್ತೆ. ಅದ್ರ ಗುಗ್ನಿ ಜೊತೆಲಿ ಬಟಾಣಿ ಇರುತ್ತಲ್ಲ, ಬಟಾಣಿನೂ ಈ ತರ ಸರ್ವ್ ಮಾಡ್ತಾರೆ. ನೋಡಿ ಅದ್ರ ಮೇಲ್ಗಡೆ ಈಗ ಸೇವ್ ಮಿಕ್ಸರ್, ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ನೇಹಿತರೆ ನೋಡಿ, ಈ ತರ ಇವರು ಕೆಫೆ ಉತ್ಕಲಿಕದಲ್ಲಿ ಒರಿಸ್ಸಾ ಸ್ಟೈಲ್ ಅಲ್ಲಿ ಇದು ದಹಿ ಬರಾ ಆಲೂ ದಮ್ ಮಾಡೋಂಥದ್ದು. ಇದಂತೂ ತುಂಬಾನೇ ಚೆನ್ನಾಗಿತ್ತು. ಲೈಟ್ ಆಗಿ ಮಸಾಲ ಇರುತ್ತೆ, ಜಾಸ್ತಿ ಮಸಾಲ ಇರೋದಿಲ್ಲ, ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಮಸಾಲ ಯೂಸ್ ಮಾಡೋದಿಲ್ಲ ಇವರು. ನೋಡಿ ಇದಂತೂ ತುಂಬಾನೇ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ವಡೆ ಅಂತೂ ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ಕಡೆ ಸರ್ಜಾಪುರ ಅತ್ತಿಬೆಲೆ ರೋಡ್ ಕಡೆ ಬಂದಾಗ ಈವ್ನಿಂಗ್ ಟೈಮ್ಸಲ್ಲಿ ಇದು 4:30 ಮತ್ತು 10 ಗಂಟೆವರೆಗೂ ಇದು ಅವೈಲಬಿಲಿಟಿ ಇರುತ್ತೆ. ನೀವು ಯಾವಾಗಾದರೂ ಹೋದಾಗ ಇದನ್ನ ಟೇಸ್ಟ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರಾइब ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. मुझे तो बहुत पसंद है यहाँ का. मैं आया हूँ 2-3 बार पहले, तो मुझे तो अच्छा ही लगता है हमेशा. हाँ, मैं आ चुका हूँ, 3-4 बार आ चुका हूँ. ही इज द गाय हु इंट्रोड्यूस्ड मी टू दिस प्लेस. ये वो किसी दही बड़ा सर. हाँ, दही बड़ा सर प्लीज. अच्छा, नाइस. थैंक यू.